ಕಾನೂನು ವ್ಯವಸ್ಥೆಲಿ ಯಾವ ಥರ ಅವ್ರದ್ದೇ ಆದ ಒಂದು ಚೌಕಟ್ಟಿರುತ್ತೋ ದೇಹದ ವ್ಯವಸ್ಥೆಲೂ ಅದೇ ಥರ ಇರಬೇಕು. ಅದು ದೇಹಕ್ಕೆ ಸಂಬಂಧಪಟ್ಟಂತೆ ಏನು ತಿನ್ನಬೇಕು, ಯಾವ್ದು ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೆಂಗಿರಬೇಕು ಹಂಗೆ ಇರಬೇಕು. ಇಲ್ಲ ಅಂದರೆ ಹಿಂಗೆ ಆಸ್ಪತ್ರೆ ರೌಂಡ್ ಹೊಡಿಬೇಕಾಗುತ್ತೆ. ಹಾಯ್, ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಇವತ್ತಿನ ಕತೆ ನಿಮ್ಮ ಜೊತೆ ಯಾಕೆ ನೈಟ್ ಬೆಳಗ್ತಿದ್ದಲ್ಲೇ ಇವತ್ತೇನೋ ಇಷ್ಟೊತ್ತಿಗೆ ಬೆಳಗ್ತದೆಯಲ್ಲ. ಓ ಹಂಗೆ ತಗೊಳ್ಳು. ಸಂಪ್ಳ ಯಾವ ಸಂಪ್ಳ ಆಡ್ಸಿದ್ಲೆ? ಎಲ್ಲಿ ನಮ್ಗೆ ಹಾಕೇ ಇಲ್ವಲ್ಲೇ? ತಿನ್ನಕ್ಕಿಲ್ಲ ಅಂದ್ರೆ ಅಷ್ಟು ಸಖತ್ತಾಗಿ ಮಾಡ್ತಿಲ್ಲ. ನಾವೇನ್ ಮಾಡೋದ, ಹೆಂಗ್ ತಿನ್ನೋದ, ಯಾವ ಬಾಯಿನ ತಿನ್ನೋದ? ಅಷ್ಟು ಸಖತ್ತಾಗಿ. ನೀನ್ ತಿಂತೀರಿ ಅದೇ ಎತ್ತರ್ಗೆ ಹೆಗಣ ಮುದ್ದು ಅಂತಾರಲ್ಲ, ಹಂಗೆ ನೀನ್ ಮಾಡೋದು ನಿನ್ಗೆ ಇಚ್ಛೆ. ಅಯ್ಯ ಅವೈಕಳಿಗೆ ಏನ್ ಗೊತ್ತು ಪಾಪ, ಅವಿ ಏನ್ ಕೊಟ್ರು ತಿಂತವೆ, ಅವಕ್ಕೇನ್ ಗೊತ್ತು? ಏಯ್ ಹಾ ಎಕ್ಸಾಂಪಲ್ ಇಲ್ಲಾಂದ್ರೆ ತಿನ್ನಕ್ಕಿಲ್ಲ. ಅವಕ್ಕೆ ಏನ್ ಗೊತ್ತು, ಹೆಂಗಿದ್ರು ತಿನ್ಕತ್ತವೆ. ಓ ಎಷ್ಟು ಸೇರು ದೋಸೆ ಕಾಡ್ಸಿದಿ? ಎಷ್ಟು ದೋಸೆ ಅದ ಒಂದ್ ಪಾವ್ಗೆ? 3-4 ಜನ. ಇನ್ನು ನಮ್ಮ ಮಟ್ಟಿಲೇನು 50 ಜನ ಇದಾರ? 3-4 ಜನ ಇಲ್ದೆ ಓ ನಮ್ಗೆ ಅಕ್ಕಿ ಅಂತೆ ನೋಡಪ್ಪ, ನಮ್ಗೆ ಅಕ್ಕಿ ಅಂತೆ, ಅವ್ರಿಗೆ ದೋಸೆ ಅಂತೆ. ಯಾವ ಥರ ಅದೇ ಕರ್ಕಲ್ ಮಾಡು, ಇಲ್ಲ ಅಂತಂದ್ರೆ ಹಿಟ್ನಂಗೆ ಮಾಡು, ಹಾಕೊಡು. ಅಯ್ಯೋ ಅಯ್ಯೋ ಇನ್ಯಾಕೋ ಈ ರಾಣಿ ಅದು ಮಸಾಲೆ ದೋಸೆ ಊದಂಗೆ ಊದ್ಬಿಟ್ರೆ ಯಾಕ ನಿಮ್ಮ ಮಂಜು ಫೋನ್ ಮಾಡ್ತಾವಳೆ ಕಣೆ. ಅದೇನೋ ಹೇಳ್ತದ್ಲು, ಫೋನ್ ಬತ್ತು ಕಟ್ಟಾಯ್ತು. ಓ ಅದೇ ಸಖತ್ತಾಗಿ ಇಂಟರ್ನ್ಯಾಷನಲ್ ದೋಸೆ ಹಾಕ್ತೀನಿ ಅಂತ. ಬಡಯ್ಯ ಬೇರೆ ಆಡ್ತಾರ, ಬಡಯವ ತೆವ್ದುಡ್ಬೇಕು ಮುಸುಡಿ ಮೇಲೆ. ಅಯ್ಯೋ ಅಯ್ಯೋ ಅಲ್ಲ ನೀನ್ ದಬಾಕದಂಗೆ ಅಂತ ಹೇಳು, ದಬಾಕದಂಗೆ ಅಂತ. ಅಯ್ಯಯ್ಯ ಉಂಕನವ ನಾಯಿನೂ ತಿನ್ನಕ್ಕಿಲ್ಲ. ಅಯ್ಯಯ್ಯ ಇಲ್ಲ, ಒಂದಿನ ಕಾಯ್ಸೋದ್ಕೆ. ದಿನ ಮಾಡಾರ ಹೆಂಗ್ ಮಾಡಾರು ಕೈಲಿ ಮಾಡ್ತಾರೆ. ಇವತ್ತಿನ ನೆಕ್ಸ್ಟು ಈಗ ಒಂಚೂರು ಅದೇನು ಮಾಡಿದಳು, ಅದೇನೋ ಅನ್ನ ಮಾಡೀನಿ ಅಂದ್ಲು, ಅದು ತಿನ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕು. ಯಾವ ಆಸ್ಪತ್ರೆಗೆ ಏನು ಎತ್ತ ಹಿಂಗೆ ಏನು ಅಂತ ಹೇಳ್ತೀನಿ. ಇಷ್ಟವೇ ಅಟ್ಟಿಲಿ ಪೈಲ್ಗಳು, ಇಷ್ಟವೇ ಮಾತ್ರೆಗಳು ಒಂದು ಇಷ್ಟವೇ. ಈ 2025 ಅದು ಹೆಂಗೆ ಸ್ಟಾರ್ಟ್ ಆಯಿತು ಹೇಳ್ತೀನಿ, ಎಲ್ಲಿಂದ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಆಸ್ಪತ್ರೆ ಅಲ್ಲಿ ಸಿಟಿಲಿ ಎಲ್ಲರ ಹೇಳ್ತೀನಿ. ನಮ್ಮ ಫ್ರೆಂಡ್ ಬಂದರು ಈಗ ಮಂಡ್ಯಕ್ಕೆ. ಅಲ್ಲೇ ನಾನು ಬಟ್ಟೆ ಹಾಕ ರೆಡಿಯಾಗಿನಿ. ಏನಪ್ಪ ಅದು? ಇದು ಉಚ್ಚಲ್ ಚಟ್ನಿ. ವಾ ಉಚ್ಚಲ್ ಚಟ್ನಿ, ತುಪ್ಪ, ರೊಟ್ಟಿ ಎಲ್ಲ ತಗೊಂಡ್ಬಿಟ್ಟಿದ್ಯಾ? ಒಯ್ತಾರದೇಕನ ಈಗ ಸ್ಟಾರ್ಟು. ಈಗ ಅಂಗನವಾಡಿ ಇಲ್ಲಿಂದ ಕಾರ್ಮೆಂಟಿಂದ ಹಿಡ್ದೆ ಇನ್ನು ಇವರು 20ನೇ ಕ್ಲಾಸ್ ಹೋದ ಗಂಟ್ಲುವೆ ಇವ್ರು ರೆಡಿ ಮಾಡಿ ಕಳ್ಸೋದೇ. ಇವ್ರಿಗೆ ಇವನ್ನ ಅವ್ರು ಕೇಳೋದು ತಿಂಡಿ ಪಂಡಿ ಮಾಡಿ ಬಟ್ಟೆ ಹಾಕಿ ಇನ್ನು ಮುಗೀತು. ಏನ್ಲ ಕೊಡ್ತೀನಿ ಇರಲ್ಲ, ಅದೇರಲ್ಲ ಕಡ್ದೋಯ್ತಾರಲ್ಲ ನೀನು ಈಗ ಪಟಪಟ್ನೆ ತಗೋಬಾರಲ್ಲೇ. ಎಷ್ಟೋ ತರೋದು? ಮಾಡುದು ನೀನು ದೋಸೆ ಏನೋ ಮಾಡಿ ಎಲ್ಲ ಕೈಲಿಯ ಹಂಗಲಕ್ಕನಪ್ಪ ಓಪನ್ ಮಾಡೋದು. ಓಪನ್ ಆಗೈತಲ್ಲ. ತುಪ್ಪ ಯಾಕೆ ಹಾಕಿದೆ? ತುಪ್ಪ ನಾನು ತಿನ್ನಿಕ್ಕಿಲ್ಲ. ಗೊತ್ತಾಯ್ತು. ಆಮೇಲೆ ಎಣ್ಣೆ ಮನೆ ಬೆಣ್ಣೆಯ ಕೈ ಜಿಟ್ ಬರಲ್ಲ ಊಟ. ಅದು ತಿಂದ್ರೆ ಏನ್ ತಪ್ಪಿಲ್ಲ. ಮೇನ್ ಏನು ಅಂದ್ರೆ ಗೆಳೆಯ, ನಾವು ಅಂಗಡಿ ಬರ್ತಲ್ಲ ಎಣ್ಣೆ, ಆಮೇಲೆ ಬೆಂದಿ ಅದು ಕಬಾಬ್ ಎಣ್ಣೆ ಬೋಂಡ ಹಾಕಲ್ಲ, ಅವತ್ತು ಬಿಟ್ಲಿ ಬಿಡ ನೀನು.
ಇದು ಯಾವ ಡಾಕ್ಟರ್ನೇ ಕೇಳ್ಬಿಡು. ಇದು ಜಿಗ್ನಮ್ಸ್ ಅಲ್ಲ ಇದು. ಸಗಲ ಒಂದು ಚೂರ ಇಷ್ಟಂತ ತಿಂದ. ಏನೋ ಬೇಡವಾ? ಬೇಡ ಅಂದ್ರೆ ಹಂಗೆ ತಿನ್ನು, ಇನ್ನೂ ಒಳ್ಳೇದು. ಚಟ್ನಿ ಕಾಯಿ ಹಾಕಿರ್ತಾರೆ. ಹುಚ್ಚ ಚಟ್ನಿ ತಿನ್ನು. ನಾವು ಮಾಡಿಕೆಲ್ಲ ಚಟ್ನಿ. ದೋಸೆ ರೊಟ್ಟಿ ಇವು. ರೊಟ್ಟಿ ರೊಟ್ಟಿ ನಾವು ಆಡ್ಸ್ಬಿಟ್ಟು ಮಾಡೋದಲ್ಲ, ಇದು ಕಲ್ಸ್ಬಿಟ್ಟು ಮಾಡೋದು. ಸುಮ್ಮನೆ ಹಸಿಟ್ಟು ಒಡವಳೆ. ಸುಮ್ಮನೆ ಕಲಸಿ ರೊಟ್ಟಿ ಹಾಕ್ತಾರೆ. ದಯ್ಯಾ ಮೊಬೈಲ್ ದಯ್ಯಾ. ನಾನು ನೀರು ತುಂಬು ಮಾತು ಅದೇ ಅಲ್ಲಿಂದ ತುಂಬಿದ್ರೆ ಒಲೆ ಗೆಳೆಯ ಚೆನ್ನಾಗಿರದ ಹಾಕದಾಗದೆ ನೀನ್ ತಂದಿದ್ರೆ ಕೆಂಚು ಚೆನ್ನಾಗೈತಪ್ಪ. ಬಪ್ಪ ನೀನೊಂಚು ತಿನ್ಕೊ. ಸೂಪರ್ ಅದು ಹೆಂಗ್ ಅಂತೀರ? ಅನ್ನೋದು ಟೈಮ್ ಆಯ್ತು ಈಗ. ಎಲ್ಲ ಬ್ಯಾಗು ಅವರು ವ್ಯಾನಲ್ಲಿ ಹೋಯ್ತಾರಲ್ಲ, ಈಗ ಹಿಂದೆ ಹತ್ರ ಕಳ್ಳನ್ ಮಗನೇ ಏನೇನ್ ತಗೊಂಡಿದ್ದೀ? ಕವರ್ ಕಟ್ಕೊಂಡಿದೀಯಾ? ಇತ್ತಲ್ಲ ಇದಕ್ಕೆ ಎಸೆತ ತೆಗ್ದಿ ಅವ್ ಯಾರೋ ಖಾಲಿ ಪ್ಯಾಕೆಟ್ ನೀ ಕಳ್ರು ಕಳ್ರು ನನ್ನ ಮಕ್ಕಳಿಗೆ ಇವ್ರ ಅಪ್ಪ ಇವನೇ ಎಲ್ಲ ಕಳಿಸ್ತಾನೆ. ದಿನ ಒಂದೊಂದು ಪೆನ್ಸಿಲ್ ತೀರ್ಸ್ಕೊಬತ್ತಾನೆ, ಅದಕ್ಕೆ ನೀನು ಎತ್ಕೊಬಲ್ಲ ಅನ್ನೋದು. ಪೆನ್ಸಿಲ್ ಎತ್ಕೊಬರ್ಕಿಲ್ಲ, ಇವೇನೇನೋ ನೀವ್ ಎತ್ಕೊಬತ್ತಾನೆ. ಎಲ್ಲ ಕೊಡಿಲಿ, ನಮ್ದೆಲ್ಲ ಬಾಕ್ಸು ಇನ್ನೊಬ್ಬ ಬಿಡಬಟ್ನೆ ಅವ್ನು ಈಗ ತಿಂದಿದ್ದ ತಿಂದವ್ ನಾಳೆ. ಇದಕ್ಕೆ ಎಣ್ಣೆ ಇದಕ್ಕೆ ಗೆಳೆಯ ಯಾವುದೇ ತರದ ಎಣ್ಣೆ ಹಾಕೋಂಗಿಲ್ಲ ರೊಟ್ಟಿಗೆ. ಸುಮ್ಮನೆ ಆಮೇಲೆ ಇದು ಅದ್ರ ಮೇಲೆ ಬಳದ್ಬಿಟ್ಟೆ ಒಂದು ತಟ್ಟೆ ತಗೋಕೋದು ಅದೇಲಿ ಅಂತ ಬಿಸಿ ಬಿಸಿಲ್ಲ ಅಲ್ಲೇ ಚೆನ್ನಾಗಲಿ ಗುದ್ದು ಬಿಡ್ತೀನಿ. ಮಾಮೂಲಿ ನಾವೆಲ್ಲರ ಹೊರಡಬೇಕು ಅಂತಂದರೆ ಪೆಟ್ರೋಲ್ ಅಂತೂ ಬೇಕೇ ಬೇಕು. ನಾನು ಇಲ್ಲೇ ಹೋದ್ರೂ ನನ್ನ ಗಾಡಿ ಜಾಸ್ತಿ ತಗೊಂಡೋಗಲ್ಲ, ನಮ್ಮ ಫ್ರೆಂಡು ಅವ್ರ ಗಾಡಿನೇ ತಗೊಬತ್ತಾರೆ. ಅಂದರೆ ನಂದು ಇನ್ಸೂರೆನ್ಸ್ ಏನೋ ಇದಾಗ್ಬಿಟ್ಟದೆ, ಅದೇನೋ ಲ್ಯಾಬ್ಸ್ ಆಗ್ಬಿಟ್ಟದೆ, ಅದು ಇನ್ಸೂರೆನ್ಸ್ ಕಟ್ಟಿಲ್ಲ. DL ಏನೋ ಐತೆ, ಡಾಕ್ಯುಮೆಂಟ್ಸು ಐತೆ. ಆದರೆ ನಮ್ಮ ಫ್ರೆಂಡು ಅವರು ದೊಡ್ಡ ಗಾಡಿ ಚಿಕ್ಕ ಗಾಡಿ ಎಲ್ಲ ಚೆನ್ನಾಗಿ ಓಡಿಸ್ತಾರಲ್ಲ, ಅದಕ್ಕೆ ಆಮೇಲೆ ಅದು ಅಲ್ಲದೆ ಹೀಗೆ ವಿಡಿಯೋ ಗಿಡ ಎಲ್ಲ ಮಾಡಬೇಕಲ್ಲ, ನಮ್ಮ ಫ್ರೆಂಡೇ ಗಾಡಿ ಓಡಿಸ್ಕೊಳ್ಳುವಂಥದ್ದು. ನಾವು ಆಲ್ಮೋಸ್ಟು ತುಂಬ ಕಡೆ ಇಲ್ಲೇ ಚೆನ್ನಾಗಿರ್ಬೋದು, ಇಲ್ಲೇ ಆಗಿರ್ಬೋದು, ಒಂದು ಆಸ್ಪತ್ರೆ ಒಂದು ಏನಾದ್ರು ಸಣ್ಣ ಪುಟ್ಟ ಒಂದು ಪ್ರಮೋಷನ್ನು ವಿಡಿಯೋಗೆ ಹೋಗ್ಬೇಕಾದ್ರೆ ವಿಡಿಯೋವನ್ನೇ ಕರ್ಕೊಂಡು ಹೋಗುವಂಥದ್ದು. ಅದು ಒಂದೇ ಇದು ಒಳಲು ಗ್ರಾಮ ಹಿಂಗೆ ಹೋಗ್ತಾ ಇರೋದು. ಅದು ಅಲ್ಲದೆ ನಮ್ಮ ಮಂಡ್ಯದಲ್ಲಿ ಕನ್ನಡದ ಕಂಪು ಸಖತ್ತಾಗೆ ಇದು ಮಾಡಿದ್ದಾರೆ ನೋಡಿ. ನಮ್ಮ ಕನ್ನಡ ಬಾವುಟನ ಕಟ್ಟಿ ಇದು ಬಂದು ಒಳಲ್ ಸರ್ಕಲಲ್ಲಿ ತುಂಬ ದೂರಿಯಿಂದ ನಮ್ಮ ಕನ್ನಡನ ವಿಜೃಂಭಣೆ ಮಾಡ್ತಾ ಇರೋದು, ಪ್ರದರ್ಶನ ಮಾಡ್ಕೊಂಡು. ಯಾಕೆಂತಂದರೆ ಇಲ್ಲಿ ಒಂದು ಇಂಗ್ಲೀಷ್ ಪದಗಳ ಬಳಸಂಗಿಲ್ಲ. ಕನ್ನಡ ಅಂತ ಅಂದಾಗ ನಾವು ಪೂರ್ತಿ ಅಪ್ಪಟ ಕನ್ನಡ ಭಾಷೆನ ಬಳಕೆ ಮಾಡುವಂಥದ್ದು. ಇದು ಒಳಲ್ ಸರ್ಕಲ್ಲು ಬಿಟ್ಟು ಆಸ್ಪತ್ರೆ, ನಮ್ಮದೊಂದು ಆಸ್ಪತ್ರೆ ದೀಪು MRI ಅಂತ ಒಂದು ಆಸ್ಪತ್ರೆ ಐತೆ, ಅಲ್ಲಿಗೆ ಜಾಸ್ತಿ ಹೋಗುವಂಥದ್ದು ನಾವು. ಮಾರುತ ಸಿನಿಮಾ ಹಾಕ್ಬಿಟ್ಟವ್ರೆ, ಮಾರುತ ಸಿನಿಮಾವ ನೋಡಿಲ್ಲ. ಅಯ್ಯೋ ಮೊದಲೆಲ್ಲ ಹೊಸಿಯೆಲ್ಲ ಸಿನಿಮಾ ಅಂದರೆ ಹುಚ್ಚುವಾಗ, ಈಗ ಆ ಸಿನಿಮಾಕ್ಕೆ ಒಯ್ಕಿಲ್ಲ, ಹಂಗಾಗ್ಬಿಟ್ಟದೆ ಪರಿಸ್ಥಿತಿ ನಮ್ಮದು. ದೊಡ್ಡ ಆಸ್ಪತ್ರೆ ರೋಡು ಇದು, ಬರೀ ಮೆಡಿಕಲ್ಲು ಆಸ್ಪತ್ರೆ. ಈ ರೋಡು ಪೂರ್ತಿ ಇದು ದೊಡ್ಡ ಆಸ್ಪತ್ರೆ ಲೆಫ್ಟ್ ಸೈಡ್ ಆಯಿತು, ರೈಟ್ ಸೈಡ್ಗೆ ಪೂರ್ತಿ ಪ್ರೈವೇಟು ಆಸ್ಪತ್ರೆಗಳು. ಒಂದು ಎಲ್ಲ ಸ್ಕ್ಯಾನಿಂಗ್ ಆಗಿರ್ಬೋದು, ಗಂಟ್ಲು ನೋವು ಆಗಿರ್ಬೋದು, ಅದು ಇದು ಹೃದಯ ಪದಯ ಅನ್ಕಂಡು ಹೊಸಿ ಆಸ್ಪತ್ರೆ ಇಲ್ಲ. ನಾವು ಬಂದದ್ದು ದೀಪ MRIಗೆ. ಈಗ ಈ ವರ್ಷ 2025 ಅದು ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ. ಕಮ್ಮಿ ಅಂದರೆ ಒಂದು 20 ಸಲ ಇಲ್ಲೇ ಬ್ಲಡ್ ಕೊಟ್ಟಿರೋದು. ದೀಪ MRIಲೇ ಒಂದು 20 ಸಲ ಬ್ಲಡ್ ಕೊಡೋದು, ಟೆಸ್ಟ್ ಮಾಡಿಸೋದು, ಬ್ಲಡ್ ಕೊಡೋದು, ಸುತ್ತಿ ಈ ವರ್ಷ ಎಲ್ಲ ಒಂದೊಂದು ಆಸ್ಪತ್ರೆ ಸುತ್ತಿಲ್ಲ. ಈಗ ತಿರ್ಗಾ ಬಂದಿವಿ ಅಂದರೆ ನಾವು ಎಲ್ಲರ ಪಾರ್ಟಿ ಮಾಡೋಕೋರು ಜೊತೆಲಿ ಹೋಗ್ತೀವಿ, ಆಸ್ಪತ್ರೆಗೆ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೂ ಜೊತೆಲೇ ಬರ್ತೀವಿ. ಹಾಂ, ಫೈನಲ್ ಆಗಿ ನಮ್ಮದು 350ನಿಂದ ನಂದು 1150. 350. ಈಗ ಬ್ಲಡ್ ಕೊಡೋಕೆ ಹೋಗಬೇಕು. ಸುಮಾರು ಇಲ್ಲಿಗೆ ತುಂಬ ಸಲ ಬಂದಿರೋದು. ದೀಪು MRI ಅಂತ ಅಂದ್ಬಿಟ್ಟು ಮಂಡ್ಯದಲ್ಲಿ ಇರುವಂಥದ್ದು ಬ್ಲಡ್ ಟೆಸ್ಟ್ ಪ್ರತಿಯೊಂದು ಆಯ್ತಾ. ಇದೇ ಸೀಟು ಸಿಕ್ಕಾಪಟ್ಟೆ ಬ್ಲಡ್ಡು. ಇಲ್ಲಿ ಹಿಂಗೆ ಯಾವ ಮಾಡ್ಬೇಕು ನಾವು ಹಾಸ್ಪಿಟ್ಲ್ ಬರೋ ಬದಲು ಇಲ್ಲಿ ಹೆಂಗೆ ಮಾಡ್ತಾರೆ ಹಾಸ್ಪಿಟ್ಲ್ ಒಳಗೆ. ಹೋಟೆಲ್ಲ ಲಾಕ್ಸ್, ಊರಿಂದ ಲಾಕ್ಸ್ ಮಾಡ್ಕೊಂಡ್ಬಂದಿರೋದು ಬ್ಯೂಟಿ ಮೀಡಿಯಾ. ಫೈನಲ್ ಆಗಿ ಆಯಿತು ತಗೊಂಡು ನಮ್ಮ ಫ್ರೆಂಡ್ ಈಗ ಕೊಡ್ತಾವ್ರೆ, ನಮ್ದು ಆಯಿತು.
ಅವರು ನಾವು ಒಟ್ಟಿಗೆ ಈಗ ಬ್ಲಡ್ ಟೆಸ್ಟ್ ಕೊಡ್ತಾ ಇರೋದು. ನನಗಿಂತ ಅವರೇ ಜಾಸ್ತಿ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇರೋದು. ಬ್ಲಡ್ ಕೊಟ್ಟಾದ್ಮೇಲೆ ಈಗ ಬಂದಿದ್ದೆ ನಾವು ಇಲ್ಲೊಂದು ಗ್ರಾಮೀಣ ಕೂಟ ಅಂತ ಅಂದ್ಬಿಟ್ಟು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಹುಡುಗರು ಬೇಕಂತೆ. ಸುಮಾರು ಒಂದು ಬ್ರಾಂಚಸ್ ಬಂದು ಒಂದು 4 ಕೇರ್ಪೇಟೆ ಆಗಿರ್ಬೋದು, ರಾಮನಗರ, ಕನಕಪುರ, ಇತ್ತಗೆ ಇನ್ನೊಂದು ಯಾವುದೋ ಮಳವಳ್ಳಿ, ಈ ಕಡೆ ಎಲ್ಲ ಬ್ರಾಂಚಸ್ಸು ತುಂಬ ಇದ್ದಾವೆ. ಒಂದು 27 ವರ್ಷದಿಂದ ಕೂಡ ಇದು ತುಂಬ ಚೆನ್ನಾಗಿ ರನ್ನಿಂಗಲ್ಲಿ ಐತೆ ಈ ಸಂಸ್ಥೆ. ಬಂದು 2000ಕ್ಕೂ ಅಧಿಕ ಬ್ರ್ಯಾಂಚಸ್ಸು ಇರುವಂಥದ್ದು. ಇಲ್ಲಿ ಬಂದಿದ್ದೀವಿ. ಇಲ್ಲಿ ಅಣ್ಣವರು ಇಲ್ಲಿಗೆ ಬನ್ನಿ ಅಂತ ಹಂಗೆ ಸ್ವಲ್ಪ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಅಂತ ಅಂದಿದ್ರು. ಮತ್ತು ಇನ್ನು ಆಸ್ಪತ್ರೆಗೆ ಹೋಗ್ಬೇಕು ಈಗ ರಿಪೋರ್ಟ್ ನೋಡೋಕ್ಕೆ ಅಂತ ಅಂದ್ಬಿಟ್ಟು. ಇದು ಇಲ್ಲಿ ಮುಗೀತು ಈಗ. ಬಪ್ಪ ಆಯಿತಾ? ಎಷ್ಟು ಗಂಟೆಗೆ ಅವ್ರು ಬರೋಳಿರೋದು? 12:30. ರಿಪೋರ್ಟ್ 12:30ಗೆ ಬಂದಿರ್ತದಂತೆ. ರಿಪೋರ್ಟು ತೋರಿಸ್ತೀವಿ ಹೆಂಗೆ ಏನು ಎತ್ತ ಅಂತ ಅಂದ್ಬಿಟ್ಟು. ಈಗ ಅಲ್ಲಾಯಿತು. ಈಗ ಇಲ್ಲೊಂದು ತಿರ್ಗಾ ಟೋಕನ್ ತಗೊಂಡು ನಿಂತಿವೆ. 200 ರೂಪಾಯಿ. ಎಲ್ಲ ಆಸ್ಪತ್ರೆ ನೋಡಮ್ಮ, ಇನ್ನೆಷ್ಟು ಆಸ್ಪತ್ರೆ ಇವೆ ಅಷ್ಟು ಆಸ್ಪತ್ರೆ ಎಲ್ಲ ಮಾಡೋದು ಸುತ್ತಾಕ್ಬಿಡ್ಬೇಕು. ಇದು ತಲೆ ಏನೋ ಒಂದೊಂದು ಥರ ಆಯ್ತದಲ್ಲ, ಇದಕ್ಕೆ ಗ್ಲಾಸು ಏನಾರು ಚೆನ್ನಾಗಿರೋ ಗ್ಲಾಸ್ ಬರ್ತಾರೆ ಹೆಂಗೆ ಅಂತ ಅಂದ್ಬಿಟ್ಟು ಈಗ ಈ ಆಸ್ಪತ್ರೆಗೆ ತೋರ್ಬೇಕು. ಇನ್ನು ನಾವು ಈ 12ನೇ ಟೋಕನ್ ಕೊಟ್ಟವ್ರೆ. ನೋಡಮ್ಮ ಇವ್ರು ಏನು ಹೇಳ್ತಾರೆ ಹೆಂಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸದ್ಯಕ್ಕೀಗ ಈ ಡಾಕ್ಟ್ರಿಗೆ ತೋರಾಯಿತು. ಡಾಕ್ಟ್ರು ಮಾತಾಡೋದಕ್ಕೆ ಹೇಳಿದ್ರೆ ನಮಗೆ ನೆಗ ಬರ್ತದೆ. ಹೆಂಗೆಂಗೋ ಏನೇನೋ ಇನ್ನೂ ಭಯ ಹೊಡಿಸ್ತಾರೆ. ಸರಿ, ಈಗ ರಿಪೋರ್ಟ್ ನೋಡೋಕೆ ಹೋಯ್ತಾವೆ. ಇನ್ನೂ ಬ್ಲಡ್ ರಿಪೋರ್ಟ್ ಬಂದಿಲ್ಲ. ಈಗ ಬ್ಲಡ್ ರಿಪೋರ್ಟ್ ಬರ್ತದೆ. ನೋಡಮ್ಮ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಫೈನಲಾಗಿ ನಾರ್ಮಲ್ಲು ಏನೋ ಒಂದು 2 ಪಾಯಿಂಟ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಐತೆ. ಏನು ತೊಂದರೆ ಇಲ್ಲ, ನಾರ್ಮಲ್ಲು ಅಂತಂದರು. ಸ್ವಲ್ಪ ಏನೋ ಒಂಥರ ಖುಷಿ. ಇವ್ರದ್ದು ಅಷ್ಟೇ. ಈಗ ಇಲ್ಲ ಊಟಕ್ಕೆ ಹೋಗೋದಾ? ಇಲ್ಲ ರಿಪೋರ್ಟ್ ತರೋಕೆ ಹೋಗೋದಾ? ರಿಪೋರ್ಟ್ ತೋರ್ಮ ಬಾ. ಏನಂತಾರೆ ಮುಗಿತಾರೆ ಮಕ್ಕಿ? ಬಾ ಏನಿಲ್ಲ. ಅದು ಏನಂತಾರೆ ನೋಡೇ ಬಿಡಮ್ಮ ಬಾ. ಅಲ್ಲಿ ಡಾಕ್ಟ್ರು ಬರೋಳವ್ರೆ, ಹೋಗ್ಬಿಟ್ಟು ತೋರ್ತೀವಿ ಅವ್ರಿಗೆ. ಫೈನಲಾಗಿ ಈಗ ಆಸ್ಪತ್ರೆ ಕ್ಲೋಸ್ ಮುಗೀತು. ಊಟದ ಸಮಯ. ಈಗ ಊಟಕ್ಕೆ ಹೋಗಮ್ಮ. ಎಲ್ಲ ಮೆಡಿಸನ್ ಎಲ್ಲ ತಗೊಂಡಾಯ್ತು. ಅವರು ಇದೇ ಥರ ಈಗ ಹೆಂಗಿದ್ರು ಹಂಗೆ ಇರಬೇಕು ಅಂತಂದ್ರೆ ತುಂಬ ಕಟ್ನಿಟ್ಟಾಗಿ. ಆಯಿತಾ? ಬಾ. ಗಿಳಿಯ ಕಾನೂನು ವ್ಯವಸ್ಥೆಯಲ್ಲಿ ಯಾವ ಥರ ಅವ್ರದ್ದೇ ಆದ ಒಂದು ಚೌಕಟ್ಟಿರುತ್ತೋ, ದೇಹದ ವ್ಯವಸ್ಥೆಯಲ್ಲೂ ಅದೇ ಥರ ಇರಬೇಕು. ಅದು ದೇಹಕ್ಕೆ ಸಂಬಂಧಪಟ್ಟಂತೆ ಏನು ತಿನ್ನಬೇಕು, ಯಾವ್ದು ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೆಂಗಿರಬೇಕು ಹಂಗೆ ಇರಬೇಕು. ಇಲ್ಲ ಅಂದರೆ ಹಿಂಗೆ ಆಸ್ಪತ್ರೆ ರೌಂಡ್ ಹೊಡಿಬೇಕಾಗುತ್ತೆ. ಟೇಸ್ಟ್ ಬರಲಿ ಅಂದ್ಬಿಟ್ಟು ನಾನ್ ವೆಜ್ಜು ತಿನ್ನೋಂಗಿಲ್ಲ. ಅದಕ್ಕೋಸ್ಕರ ಈಗ ಮುದ್ದೆ ಊಟಕ್ಕೆ ಬಂದಿವಿ. ಒಲೆ ಊಟ ಅಲ್ಲೇ ಹಾಕಿ ಮಡ್ಗದೆ. ಮುದ್ದೆ ಊಟ ರೆಡಿ ಆಗದೆ. ಮುದ್ದೆ ಊಟಕ್ಕೆ ಊಟ ಆಯಿತು. ಮಜ್ಜಿಗೆನೂ ಕುಡ್ದಾಯ್ತು. ಈಗ ನಮ್ಮ ಫ್ರೆಂಡು ಮಜ್ಜಿಗೆ ಕುಡಿತಾವ್ರೆ. ಈಗ ಊರ ಕಡೆ ರಯ್ಯ ಬಾ. ಆಯಿತಾ? ಸೂಪರಾಗವೆ. ಊಟನೂ ಚೆನ್ನಾಗಿತ್ತು. ಹಾಂ ಹೋಗೋದು. ನಮ್ಮ ಮಂಡ್ಯ ಮಾರ್ಕೆಟ್, ತರಕಾರಿ ಮಾರ್ಕೆಟು. ತರಕಾರಿ ಹಟ್ಟಿಗೆ ತರಕಾರಿ ತಗೊಂಡು ಹೋಗ್ಬೇಕಲ್ಲ, ಹಂಗೆ ಒಂದು ರೌಂಡು ತರಕಾರಿ ತಗೊಂಡೆ ಮಾರ್ಕೆಟ್ ನೋಡ್ಕೊಂಡು ಹೋಗಮ್ಮ ಅಂತ ಅಂದ್ಬಿಟ್ಟು ಬಂದು. ಹೆಂಗೆ ಗೊತ್ತಿಲ್ಲ ಕೆಜಿ ಏನು ಒಟ್ಟಿನಲ್ಲಿ 80, 90, 100 ಹೇಳಿದ್ರು ಹೇಳ್ತಾರೆ ಕೆಜಿಯ ತರಕಾರಿಯ. ಯಾಕೆಂದರೆ ಎಲ್ಲ ಡಿಮ್ಯಾಂಡು. ಹಾಂ ಅವರೆಕಾಯಿ ತಗೋಬೇಕು. ತಗೊಳ್ಳಮ್ಮ. ಹಾಂ ಅಯ್ಯಣ ಏನು ಮಾಡ್ಬೋದು? ಏನಿಲ್ಲ, ಸುಮ್ಮನೆ ಮಾಮೂಲಿ ವಿಡಿಯೋ ಮಾಡ್ತಾವನಿಕನ. ಮಂಡ್ಯ ಮಾರ್ಕೆಟ್ ಬಂದೀವಿ ಅಂತ ಅಂದ್ಬಿಟ್ಟು. ಫೋಟೋ ಇಲ್ಲ ಲಾಕ್ಸು ವಿಡಿಯೋನೇ ಮಾಡ್ತಾನೆ. ಹಾಂ ಆಯ್ತು. ಹಾಂ ತೆಗ್ದೆ ಅಣ್ಣ. ಫುಲ್ ವಿಡಿಯೋನೇ ತೆಗೆದ್ಬಿಟ್ಟೆ. ಆಯ್ತಣ್ಣ. ಹಾಂ ಆಯಿತು. ಸಣ್ಣ ಪುಟ್ಟಗೆ ಹೋಯ್ತಾ ಇರ್ತವೆ ಖರ್ಚು. ಹಂಗೆ ಹೋಯ್ತಾ ಇರ್ತವೆ. ಅದು ಇದು ತರಕಾರಿ ಸೊಪ್ಪು ಅನ್ಕಂಡು ಮಸಾಪ್ ಮಾಡೋಕ್ಕೆ ಅನ್ಕಂಡು ಲೇಬರ್ಸ್ ಬರ್ತಾರಲ್ಲ. ನಾಳೆಯಿಂದ ಮೋಸ್ಟ್ಲಿ ಪ್ಲಂಬಿಂಗ್ ಕೆಲಸಕ್ಕೆ ಬರ್ಬೋದು. ಅದಕ್ಕೋಸ್ಕರ ಎಲ್ಲ ಇಲ್ಲಿ ಐಟಮ್ ತಗೊಂಡು ಹೋಯ್ತಾ ಇರೋದು. ಈಗ ಇಷ್ಟೊತ್ತು ಅಲ್ಲಿ ತರಕಾರಿ ತಗೊಂಡಾಯ್ತು. ಈಗ ಹಣ್ಣು ತಗೋತಾವೆ ಐಕ್ಳಿಗೆ. ಓ ಅವನು ಕಾರ್ಡ್ ಕೊಡಕ್ಕೆ ಓಡಾಡ್ತಾವನೆ ಕಣ. ಕಾರ್ಡು ಗ್ರೂಪ್ ರೇಸಕ್ಕೆ. ಈಗ ಹಣ್ಣು ತಗೊಂಡಾಯ್ತು. ಈಗ ಫೈನಲ್ ಈಗ ನಾವು ಹೊರಡ್ತಾವೆ. ಈಗ ಊರ ಕಡೆಗೆ ಹಣ್ಣು ತಗೊಂಡೆ. ಎಷ್ಟು ಆಯ್ತಣ್ಣ? 140. ನೀನೇನು ತಗೋತಾ ಇದೀಯಪ್ಪ? ನೋಡಿ, ಅದೇ ಬೆಂಗಳೂರಿಂದ ಬರ್ತಾ ಇರುವಂಥ ಮಂಡ್ಯ ಇದು ಹೈವೇ.
ಈಗ ಹೊಸ್ದಾಗಿ ಮಾಡಿದಂಥ ರೋಡು ಎಲ್ಲ ಭತ್ತದ ಕೊಯ್ಲು ಬಂದವೆ. ಈಗ ಎಲ್ಲ ಭತ್ತ ಕಟಾವು, ಇನ್ನು ಕೆಲವೊಂದು ಈಗ ಕಟಾವು ಬರ್ತಾವೆ, ಒಂದು ಕಟಾವು ಮಾಡ್ತಾವ್ರೆ. ಇದು ಅಡ್ ರೋಡು ಬೈಪಾಸ್ 80ರಲ್ಲಿ 90ರಲ್ಲಿ 150ರಲ್ಲಿ ನುಗ್ತಾ ಇರೋದಯ್ಯ. ಇಲ್ಲ ಹಾಂ, 100 ರೂಪಾಯಿ ಫೈನು, 1000 ರೂಪಾಯಿ ಫೈನಾ? ಒಳಗೆ ಹೋಗ್ಬೇಕು, ಎಂಥ ಕಾರಲ್ಲಿ ಏನೇ ಅಲ್ಲಿ. ಹಾಂ, ಈ ರೋಡ್ ಹೋದ್ಮೇಲೆ ಇಲ್ಲೆಲ್ಲ ಕುಬೇರಾಗೋದ್ರು. ಫೈನಲ್ ಆಗಿ ಈಗ ಎಲ್ಲ ಖಾತೆ ಕಿರ್ದೆ ಚಾ ಅಲ್ಲಿ ಸುರ್ಕೊಂಡು ಪಾವು ಚಟಕಲ್ಲಿ ಯಾರು ದೇಶ ಎಲ್ಲಾನು ಇಲ್ಲಿ ಇದು ನೋಡ್ತಾ ಇರೋದು ಏರುಪೇರು ಎಷ್ಟೆಷ್ಟೇ ಆಗವೆ ಏನೇನಾಗವೆ ಅಂತ ಎಲ್ಲ ನಟಿಗೆ ಬಂದ್ಬಿಟ್ಟು ಫೈನಲ್ ಆಗಿ ಇವತ್ತಿನ ಬ್ಲಾಗು ಇವತ್ತಿಗೆ ಈ ಥರ ಇತ್ತು, ಇಷ್ಟಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗುಮ. ಓಕೆ, ಬಾಯ್, ಥ್ಯಾಂಕ್ ಯು ಸೋ ಮಚ್.